ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಅಲ್ಲೆಲ್ಲ ಹಳದಿ ಆಗಿಬಿಟ್ಟಿದೆಯಾ, ಉಳ್ಕಲ್ಲಾಗಿದೆಯಾ, ಬಾಯೆಲ್ಲ ಒಂಥರ ಕೆಟ್ಟ ಸ್ಮೆಲ್ ಬರ್ತಿದೆಯಾ, ಅಂದರೆ ಬ್ಯಾಡ್ ಬ್ರೀತಿಂಗ್ ಇದೆಯಾ, ಹಾಗೆ ಇಮ್ಡಿ ಹೊಡೆದಿದೆಯಾ, ಈ ಥರ ಪ್ರಾಬ್ಲಮ್ಸ್ಗೆಲ್ಲ ಇವತ್ತು ಹೋಮ್ ರೆಮಿಡಿನ ಮಾಡ್ತಾ ಇದ್ದೀನಿ. ಎಷ್ಟೇ ಕ್ರೀಮ್ ಹಚ್ಚಿ, ಯಾವ್ಯಾವುದೋ ಪೇಸ್ಟ್ ಎಲ್ಲ ಯೂಸ್ ಮಾಡಿ, ಹಾಗೆ ಅಲ್ಲಿ ನೋವಂತ ಹಾಸ್ಪಿಟ್ಲೆಲ್ಲ ಸುತ್ತಾಡಿ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರು ಇದೆಲ್ಲ ವಾಸಿ ಆಗ್ತಾ ಇಲ್ವಾ? ಬನ್ನಿ, ಇಲ್ಲಿದೆ ಹೋಮ್ ರೆಮಿಡಿ. ಸಿಂಪಲ್ ರೆಮಿಡಿ ಅಂತಾನೆ ಹೇಳ್ಬೋದು. ಮನೆಯಲ್ಲೇ ಇರೋ ಅಂತ ವಸ್ತುಗಳನ್ನ ಬಳಸ್ಕೊಂಡು ಇದನ್ನೆಲ್ಲ ಕ್ಯೂರ್ ಮಾಡ್ಕೊಬೋದು, ಇದೆಲ್ಲ ವಾಸಿ ಮಾಡ್ಕೊಬೋದು. ಇದಕ್ಕೋಸ್ಕರನೇ ಅಂತ ಏನು ಸ್ವಲ್ಪನೂ ಎಕ್ಸ್ಟ್ರಾ ಖರ್ಚಿಲ್ಲದೆ ಮಾಡ್ಕೊಳ್ಳೋ ಅಂತ ಹೋಮ್ ರೆಮಿಡಿ. ಬನ್ನಿ, ಏನದು ಅಂತ ನೋಡೋಣ. ಮೊದಲಿಗೆ ಇಮ್ಡಿ ಹೊಡೆದಿರೋದಕ್ಕೆ ನೋಡೋಣ. ಎಷ್ಟೆಲ್ಲ ಕ್ರೀಮ್ ಹಚ್ಚಿದ್ರು ವಾಸಿ ಆಗ್ತಿಲ್ವಾ? ನೋಡಿ, ಇಲ್ಲಿದೆ ಹೋಮ್ ರೆಮಿಡಿ. ನಾನು ಚಿಕ್ಕದೊಂದು ತವ ತೊಗೊಂಡಿದ್ದೀನಿ. ಚಿಕ್ಕದೇ ತಗೊಳ್ಳಿ, ತುಂಬ ದೊಡ್ಡದೇನು ಬೇಕಾಗಿಲ್ಲ. ಅದನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಆ ಕೊಬ್ಬರಿ ಎಣ್ಣೆನೇ ಹಾಕಬೇಕು, ಬೇರೆ ಯಾವುದು ಎಣ್ಣೆನ ಹಾಕಬಾರ್ದು. ಸ್ವಲ್ಪ ನೋಡಿ, ಮೇಣದ ಬತ್ತೆ ಅಂದರೆ ಕ್ಯಾಂಡಲ್ ಮನೇಲಿ ಇದ್ದೇ ಇರುತ್ತಲ್ವ, ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. 1 ಇಂಚಷ್ಟು ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ವ್ಯಾಸ್ಲಿನ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಇಷ್ಟೇ, ಇನ್ನೇನು ಬೇಡ. ಇದು ಮೂರೇ ಹಾಕಿ ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಅಂದರೆ ಲೋ ಫ್ಲೇಮ್ ಇಟ್ಕೊಂಡು ಇದನ್ನೆಲ್ಲ ಮೇಣನ ಕರೆಸ್ಕೊಬೇಕಾಗುತ್ತೆ. ಮೇಣ ಮತ್ತು ವ್ಯಾಸ್ಲಿನ್ ಎಲ್ಲ ಚೆನ್ನಾಗಿ 3 ಮಿಕ್ಸ್ ಆಗಬೇಕು, ಆ ಥರ ಕರಗಿಸ್ಕೊಬೇಕು. ಇದು ಕ್ಯಾಂಡಲಲ್ಲಿರೋ ದಾರನ ನಾನು ತೆಗೆದ್ಬಿಟ್ಟಿದ್ದೀನಿ. ಲೋ ಫ್ಲೇಮಲ್ಲೇ ಕರೆಸ್ಕೊಬೇಕು. ಇದನ್ನೆಲ್ಲ ಮೆಲ್ಟ್ ಮಾಡ್ಕೊಬೇಕು. ನೋಡಿ, ಎಲ್ಲ ಮೆಲ್ಟ್ ಆಗ್ತಾ ಇದೆ. ಇದನ್ನೆಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ಒಂದು ಚಿಕ್ಕದೊಂದು ಬಟ್ಲು ತೊಗೊಂಡು ಬಟ್ಲಲ್ಲಿ ಹಾಕಿ ಒಂದು 5-10 ನಿಮಿಷ ಆರೋದಕ್ಕೆ ಇಡಬೇಕು. 5-10 ನಿಮಿಷ ಬಿಟ್ಟು ಆದಮೇಲೆ ಅದು ಒಂಥರ ಎಲ್ಲ ಕ್ರೀಮ್ ಥರ ಆಗಿರುತ್ತೆ. ನೋಡಿ, ಈಗ ಎಲ್ಲ ಸಪ್ರೇಟ್ ಒಂದು ಬಟ್ಲಿಗೆ ಹಾಕ್ತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ಹಾಗೆ ಇಡ್ತೀನಿ. ನೋಡಿ, 10 ನಿಮಿಷ ಇಟ್ಟಾದಮೇಲೆ ನೋಡಿ ಯಾವ ಥರ ಕ್ರೀಮ್ ಥರ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಇನ್ನೂ ಬೇಗ ಫಾಸ್ಟಾಗಿ ಕ್ರೀಮ್ ಸ್ಟ್ರೆಚರ್ ಬರಬೇಕಂದ್ರೆ ಫ್ರಿಜ್ಜಲ್ಲಿ ಇಟ್ಬಿಡಿ. ಫ್ರೀಸರಲ್ಲಿ ಇಟ್ಬಿಟ್ರೆ ಒಂದು 2-3 ನಿಮಿಷಕ್ಕೆಲ್ಲ ಈ ಥರ ಕ್ರೀಮ್ ಥರ ಆಗಿಬಿಡುತ್ತೆ. ಬೇಗ ಬೇಕು ಅಂದರೆ ಆ ಥರ ಮಾಡ್ಕೊಳ್ಬೋದು. ನೋಡಿ, ಆಮೇಲೆ ಒಡೆದಿರೋ ಇಮ್ಡಿಗೆಲ್ಲ ಈ ಥರ ಉಜ್ಕೊಬೇಕು. ಮಲಗುವಾಗ ಮಾಡ್ಕೊಬೇಕು ಇದನ್ನು. ಫ್ರೆಂಡ್ಸ್, ಇದಂತೂ ಇದ್ರ ರಿಸಲ್ಟ್ ಅಂತೂ 1 ಡೇಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಉಜ್ಜುವಾಗೆ ಆ ಕ್ರ್ಯಾಕ್ ಎಲ್ಲ ನೋಡಿ ಎಲ್ಲ ಕ್ಲೋಸ್ ಆಗ್ತಾ ಇದೆ. ಒಂದೇ ದಿನದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಇದು. ನೋಡಿ, ಮಲಗುವಾಗ ಈ ಥರ ಎಲ್ಲ ಅಪ್ಲೈ ಮಾಡಿಬಿಟ್ಟು ಫುಲ್ ನೈಟ್ ಎಲ್ಲ ಹಾಗೆ ಇರಲಿ. ಬೆಳಗ್ಗೆ ಇದು ವಾಶ್ ಮಾಡಿದ್ರೆ ಎಷ್ಟೊಂದು ಅದೆಲ್ಲ ಕ್ಯೂರ್ ಆಗಿರುತ್ತೆ. ಅಂದರೆ ಅದು ಒಡೆದಿರುತ್ತಲ್ಲ, ಅದು ಓಪನ್ ಆಗಿರೋದೆಲ್ಲ ಕ್ಲೋಸ್ ಆಗಿರುತ್ತೆ. ಕಾಲೆಲ್ಲ ಈ ಥರ ಒಡ್ಕೊಂಡು ಹೋದ್ರೆ ಕ್ರ್ಯಾಕ್ ಬಿಟ್ಟಿದ್ರೆ ಒಂದು ಒಳ್ಳೆ ರೆಮಿಡಿ ಅಂತಾನೆ ಹೇಳ್ಬೋದು. ಇದು ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು. ತುಂಬ ಫಾಸ್ಟಾಗಿ ಕ್ಯೂರ್ ಆಗುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. 2ನೇ ರೆಮಿಡಿ ಬಂದು ಬಾಯಿ ವಾಸನೆಗೆ. ಒಬ್ಬೊಬ್ರಿಗಂತೂ ತುಂಬ ವಾಸನೆ ಬರ್ತಾ ಇರುತ್ತೆ, ಬಾಯಿ ದುರ್ವಾಸನೆ ಬರ್ತಾ ಇರುತ್ತೆ. ಅಕ್ಕಪಕ್ಕ ಯಾರು ಇರೋದಕ್ಕಾಗಲ್ಲ. ಒಬ್ಬೊಬ್ರು ಮಾತಾಡ್ತಾ ಇದ್ರೆ ಒಂದು 2 ಮೀಟರ್ ದೂರದಲ್ಲಿ ಮಾತಾಡ್ತಾ ಇದ್ರೇ ನಮಗೆ ಬರ್ತಾ ಇರುತ್ತೆ, ಅಷ್ಟೊಂದು ವಾಸನೆ ಇರುತ್ತೆ. ಅಂಥವ್ರು ಏನಪ್ಪ ಮಾಡ್ಬೋದು ಅಂದರೆ ನೋಡಿ, ಚೇಪೆ ಎಲೆ ತೊಗೊಂಡಿದ್ದೀನಿ. ಒಂದೊಂದು ಸೈಡ್ ಒಂದೊಂದು ಥರ ಕರೀತಾರೆ. ಚೇಪೆ ಎಲೆ ಅಂತಾರೆ, ಸೀಬೆಕಾಯಿ ಅಂತಾರೆ, ಪೇರಳೆಕಾಯಿ ಅಂತಾರೆ, ಗೋವಾ ಇಂಗ್ಲೀಷಲ್ಲಿ ಗೋವಾ ಅಂತಾರಲ್ವಾ, ಅದರ ಎಲೆ 2 ತೊಗೊಂಡಿದ್ದೀನಿ. ಅಂದರೆ ಎಷ್ಟು ಬೇಕೋ ಮಾಡ್ಕೊಬೋದು. ನಾನೊಂದು 4 ಎಲೆ ಹಾಕಿದ್ದೀನಿ. ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅದು ಎಲೆ ಅದು ಕಲ್ಲರ್ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಬೇಕು. 1-2 ಲೋಟ ನೀರು ಜೊತೆಗೆ 1-2 ಉಪ್ಪು ಅಂದರೆ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೊಬೇಕು. ಕಾಯಿಸ್ಕೊಂಡು ಈ ಥರ ಕಾಫಿ ಸ್ಟ್ರೈನರಲ್ಲಿ ಸೋದಿಸ್ಬಿಟ್ಟು ಸ್ವಲ್ಪ ಉಗುರು ಬಿಸಿ ಇರುವಾಗ ಈ ನೀರಲ್ಲಿ ಗಾರ್ಲ್ ಮಾಡಿದ್ರೆ ಸ್ವಲ್ಪನೂ ವಾಸನೆ ಇರಲ್ಲ. ಅಂದರೆ ಬೆಳಗ್ಗೆ ಸಾಯಂಕಾಲ ನಾವು ಬಾಯಿ ತೊಳಿತೀವಲ್ವ, ಮುಕ್ಕಳಿಸೋದು ಅಂತಾರಲ್ವ, ಆ ಥರ ಮುಕ್ಕಳಿಸ್ತಾ ಬಂದರೆ ದಿನಕ್ಕೆ 2 ಟೈಮ್ ಇದನ್ನು ಮಾಡ್ಕೊತಾ ಬಂದರೆ ಬಾಯಿ ವಾಸನೆನೇ ಇರಲ್ಲ, ತುಂಬ ಫ್ರೆಶ್ ಆಗಿರುತ್ತೆ. ಮೆಡಿಸನ್ ಅಂತ ಹೋದರೆ ದುಡ್ಡು ಖರ್ಚಾಗುತ್ತೆ, ಒಂದೊಂದ್ಸಾರಿ ಸೈಡ್ ಎಫೆಕ್ಟು ಆಗಿಬಿಡುತ್ತೆ. ಇದಕ್ಕೆ ಯಾವುದೇ ಥರದ ಏಜ್ ಲಿಮಿಟ್ ಇಲ್ಲ. ದೊಡ್ಡವರು ಮಾಡ್ಬೋದು, ಚಿಕ್ಕವರು ಮಾಡ್ಬೋದು, ಲೇಡೀಸು ಮಾಡ್ಬೋದು, ಜೆಂಟ್ಸು ಮಾಡ್ಬೋದು. ಎಲ್ಲರೂ ಈ ಹೋಮ್ ರೆಮಿಡಿನ ಟ್ರೈ ಮಾಡ್ಬೋದು. ಇದನ್ನು ಗಾರ್ಲ್ ಮಾಡಿ ಉಗಿಲುಬೋದು. ಆದರೆ ಸ್ವಲ್ಪ ಹೊಟ್ಟೆಗೂ ಹೋದರೆ ಏನು ಪ್ರಾಬ್ಲಮ್ ಇಲ್ಲ. ಬಾಯಿ ವಾಸನೆಗೆ ಮತ್ತೊಂದು ರೆಮಿಡಿ ಏನಪ್ಪ, ಇದೆಲ್ಲ ಮಾಡೋದಕ್ಕೆ ಕಷ್ಟ ಅನ್ನೋರು ಮನೇಲೇಗೋ ಏಲಕ್ಕಿ ಇದ್ದೇ ಇರುತ್ತಲ್ವ, ಏಲಕ್ಕಿ ಇದ್ದೇ ಇರುತ್ತೆ, ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಇದನ್ನು ನುಣ್ಣಗೆ ಅಗ್ದ್ಬಿಟ್ಟು ಆ ರಸನೆಲ್ಲ ಹಂಗೆ ನುಂಗ್ಬಿಡ್ಬೇಕು. ಉಗಿಯೋದೆಲ್ಲ ನುಂಗೋದು. ಬೀಜ ಆದರೂ ಈ ಥರ ಸಪ್ರೇಟ್ ಮಾಡಿ ಬೀಜನಾದರೂ ಆಗಿರ್ಬೋದು, ಇಲ್ಲ ಒಟ್ಟು ಸಮೇತ ಆದರೂ ಆಗಿರ್ಬೋದು. ಬಾಯಿ ಸ್ವಲ್ಪನೂ ವಾಸನೆ ಇರಲ್ಲ, ಫ್ರೆಶ್ ಆಗಿ ಘಮ್ಮ ಅಂತ ಇರುತ್ತೆ. ಒಬ್ಬೊಬ್ರಿಗಂತೂ ತುಂಬ ಸ್ಮೆಲ್ ಇರುತ್ತೆ. ಅವರು ಏನಾದರೂ ಬಾಯಲ್ಲಿ ಒಂದೊಂದು ಅಗಿತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸೆಂಟರ್ ಫ್ರೆಶ್ ಆಗ್ಬೋದು, ಈ ಹಾರ್ಬಿಟ್ ವೈಟ್ ಆಗ್ಬೋದು, ಆ ಥರದ್ದೆಲ್ಲ ಅಗಿತಿರ್ತಾರೆ. ಅದೆಲ್ಲ ಬಿಟ್ಟು ಈ ಹೋಮ್ ರೆಮಿಡಿನ ಟ್ರೈ ಮಾಡಿ. ಇನ್ನೊಂದು ರೆಮಿಡಿ ಬಂದು ಅಲ್ಲೆಲ್ಲ ಕರೆ ಕಟ್ಬಿಡುತ್ತೆ, ಅಲ್ಲೆಲ್ಲ ಒಂಥರ ಯೆಲ್ಲೋಯಿಶ್ ಆಗಿರುತ್ತೆ, ಹಳದಿ ಕಲರ್ ಬಂದುಬಿಟ್ಟಿರುತ್ತೆ.
ಒಂಥರ ನಮಗೆ ಬೇಜಾರು ಅನಿಸ್ತಾ ಇರುತ್ತೆ. ಅದು ಬಾಯಿ ಬಿಟ್ಟಿದ ತಕ್ಷಣ ಅದೆಲ್ಲ ಅಸಹ್ಯವಾಗಿ ಕಾಣ್ತಾ ಇರುತ್ತೆ. ಇನ್ನು ಡೆಂಟಲ್ ಕ್ಲಿನಿಕ್ ಅಂತ ಹೋದರೆ ಅವರೆಲ್ಲ ಒಂಥರ ಯಾವುದಾದ್ರು ಕ್ರೀಮು ಪೇಸ್ಟು ಏನೋ ಒಂದು ಸಜೆಸ್ಟ್ ಮಾಡ್ತಾರೆ. ದುಡ್ಡು ವೇಸ್ಟು, ಟೈಮು ವೇಸ್ಟು. ಅದ್ರ ಬದಲು ಮನೆಯಲ್ಲೇ ಈ ಥರ ರೆಮಿಡಿನ ಮಾಡ್ಕೊಳ್ಬೋದು. ಇದು ಅಷ್ಟೇ ತುಂಬ ಸಿಂಪಲ್ ರೆಮಿಡಿ. ಆವಾಗಲೇ ಹೇಳ್ದಂಗೆ ನೋಡಿ, ನಾವು ಚೇಪೆಕಾಯಿ ಅಂತೀವಿ, ಚೇಪೆ ಎಲೆನ ಒಂದೆರಡು ಹಾಕಿದ್ದೀನಿ, ಹಾಗೆ ಒಂದೆರಡು ಕಲ್ಲು ಉಪ್ಪನ್ನು ಹಾಕಿದ್ದೀನಿ, ಒಂದು ಬೆಳ್ಳುಳ್ಳಿ ಎಸ್ಲನ್ನು ಹಾಕಿದ್ದೀನಿ, ಮೂರನ್ನು ಹಾಕಿ ಈ ಥರ ಕುಟಾಣಿ ನಿಮ್ಮ ಮನೇಲಿ ಯಾವುದಿರುತ್ತೋ ಆ ಥರ ಕುಟಾಣಿ ತೊಗೊಂಡು ನುಣ್ಣಗೆ ಈ ಥರ ಕುಟ್ಕೊಬೇಕಾಗುತ್ತೆ. ತುಂಬ ತರಿ ಆಗಲ್ಲ, ಸ್ವಲ್ಪ ಪೇಸ್ಟ್ ಥರ ನುಣ್ಣಗೆ ಕುಟ್ಕೊಬೇಕು. ಪೇಸ್ಟ್ ಥರ ಆದಮೇಲೆ ನೀವು ಯಾವ ಪೇಸ್ಟ್ ಯೂಸ್ ಮಾಡ್ತೀರೋ ಅದ್ರ ಜೊತೆ ಸ್ವಲ್ಪ ಬೆಳಗ್ಗೆ ಸಾಯಂಕಾಲ ಹಾಕ್ಕೊಂಡು ಇದ್ರ ಜೊತೆ ಬ್ರಷ್ ಮಾಡ್ತಾ ಬಂದರೆ ಅಲ್ಲೂ ಪಳಪಳ ಅಂತ ಹೊಳೆಯುತ್ತೆ, ಫ್ರೆಶ್ ಆಗಿರುತ್ತೆ, ವೈಟಾಗಿ ಬ್ರೈಟಾಗಿ ಕಾಣುತ್ತೆ. ದಿನ ಹೋಗ್ತಾ ಕಂಟಿನ್ಯೂಸ್ ಆಗಿ ಸ್ವಲ್ಪ ದಿನ ಮಾಡ್ಕೊತ ಬಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೀಬೆಕಾಯಿ ಗಿಡದಲ್ಲಂತೂ ಎಲೆಯಲ್ಲಿ ಕಾಯಲ್ಲಿ ಬೇರಿಂದ ಸುಳಿಯವರೆಗೂ ಯಥೇಚ್ಛವಾಗಿ ಔಷಧಿ ಗುಣಗಳೇ ಇದೆ. ಅದು ಒಂದು ಲಿಸ್ಟೇ ಮಾಡ್ಬೋದು ಅದ್ರ ಬಗ್ಗೆ. ಈಗಂತೂ ಸೀಬೆಕಾಯಿ ಆಪಲ್ ರೇಟೇ ಆಗ್ಬಿಟ್ಟಿದೆ. ಯಾಕೆ ಅಂದರೆ ತುಂಬ ಔಷಧಿ ಗುಣಗಳು ಈ ಸೀಬೆಕಾಯಿಯಲ್ಲಿ ಎಲೆಯಲ್ಲಿ ಇರೋದ್ರಿಂದ ಎಷ್ಟೋ ಕಾಯಿಲೆಗಳಿಗೆ ಡಾಕ್ಟ್ರು ಇದನ್ನೇ ಸಜೆಸ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಮುಂಚೆ ಎಲ್ಲ ಸೀಬೆಕಾಯಿನ ಕೊಂಡ್ಕೊಂಬರೋರೇ ಇರ್ತಿರ್ಲಿಲ್ಲ. ಈಗಂತೂ ಹಳ್ಳಿಗಳಲ್ಲೆಲ್ಲ ಕೊಂಡ್ಕೊಂಬರ್ತಾ ಇರ್ತಾರೆ. ಆ ಥರ ಆಗ್ಬಿಟ್ಟಿದೆ. ಸೀಬೆಕಾಯಿಗೆ ಅಷ್ಟೊಂದು ವ್ಯಾಲ್ಯೂ ಇದೆ. ಈ ರೆಮಿಡಿನ ದಿನ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಒಂದು ದಿನಕ್ಕೆ ಆಗಷ್ಟೇ ಮಾಡಿ ಇಟ್ಕೊಂಡ್ರೆ ಬೆಸ್ಟ್. ಇಲ್ಲ 2-3 ದಿನಕ್ಕೆ ಅಂದರೆ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಮತ್ತೊಂದು ಹೋಮ್ ರೆಮಿಡಿ ಏನಪ್ಪ ಅಂದರೆ ಫ್ರೆಂಡ್ಸ್, ತುಂಬ ಹಲ್ನೋವಿದೆ, ಉಳ್ಕಲ್ಲಾಗಿದೆ, ಹಲ್ನೋವು ತಡೆಯೋದಕ್ಕೆ ಆಗ್ತಿಲ್ಲ ಅನ್ನೋರು ನೋಡಿ ಈ ರೆಮಿಡಿನ ಮಾಡ್ಕೊಳ್ಳಿ. ತುಂಬ ಫಾಸ್ಟಾಗಿ ಅಂದರೆ ಸೆಕೆಂಡ್ಸಲ್ಲಿ ಕಡಿಮೆ ಆಗಿಬಿಡುತ್ತೆ. ಹಲ್ನೋವಿಗೆ ಅದು ಇಟ್ಟು ಕಾಯೋ ಅವಶ್ಯಕತೆನೇ ಇಲ್ಲ, ಇಟ್ಟಿದ್ದ ಸೆಕೆಂಡ್ಸಲ್ಲೇ ಪೇನ್ ಕಡಿಮೆ ಆಗುತ್ತೆ. ಹಾಗೆ ಉಳ್ಕಲ್ ಸ್ಟಾರ್ಟಿಂಗಲ್ಲೇ ಈ ರೆಮಿಡಿ ಮಾಡ್ತಾ ಬಂದರೆ ಉಳ್ಕಲ್ಲೇ ಮಾಯ ಆಗಿಬಿಡುತ್ತೆ. ಏನಪ್ಪ ಅಂದರೆ ನೋಡಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಶುಂಠಿ ಜೊತೆ 2 ಲವಂಗನ ಹಾಕಿದ್ದೀನಿ, ಹಾಗೆ ಒಂದೆರಡು ಉಪ್ಪು ಅಂದರೆ ಕಲ್ಲುಪ್ಪನ್ನು ಒಂದೆರಡು ಹಾಕಿ, ಇಷ್ಟೇ, ಬೇರೆ ಏನೂ ಇಲ್ಲ. ಕುಟಾಣಿಗೆ ಹಾಕಿ ನುಣ್ಣಗೆ ಕುಟ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಎಲ್ಲಿ ಉಳ್ಕಲ್ಲಿರುತ್ತೆ, ಎಲ್ಲಿ ಹಲ್ನೋವ್ತಾ ಇರುತ್ತೆ ಅದನ್ನು ಉಂಡೆ ಆಗಲಾಗಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಸಾಯಂಕಾಲ ದಿನಕ್ಕೆ 1-2 ಟೈಮ್ ಇಡ್ತಾ ಬನ್ನಿ. ಉಳ್ಕಲ್ಲೆಲ್ಲ ಮಂಗಮಾಯ ಆಗಿಬಿಡುತ್ತೆ. ಹಾಗೆ ಹಲ್ನೋವು ಇರಲ್ಲ, ಶಾಶ್ವತವಾಗಿ ದೂರ ಆಗಿಬಿಡುತ್ತೆ. ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ. ಹಲ್ನೋವಿಗಂತೂ ಇದು ಒಂದು ಒಳ್ಳೆ ರೆಮಿಡಿ, ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ಮದ್ದು ಮಾತ್ರೆ ಔಷಧಿ ಅಂತ ಹೋಗೋ ಬದಲು ದಯವಿಟ್ಟು ಇದನ್ನೊಂದ್ಸರಿ ಮನೇಲಿ ಟ್ರೈ ಮಾಡಿ. ಹಾಸ್ಪಿಟಲ್ಗೆ ಹೋದರೆ ಅದು ಹಲ್ಲು ಕೀಳೋದು, ರೂಟ್ ಕ್ಯಾನ್ ಮಾಡಿಸಿ ಏನೇನೋ ಹೇಳ್ತಾರೆ ಅವರು. ಇನ್ನೂ ಸ್ವಲ್ಪ ಜಾಸ್ತಿ ಹಲ್ನೋವ್ತಿದೆ ಅಂದರೆ ಬೇಕಿದ್ರೆ ಅಲ್ಲೇ ಕಿತ್ತು ಕಳಿಸ್ಬಿಡ್ತಾರೆ. ಈಗಂತೂ ಈ ಥರ ಪೇಸ್ಟ್ ಥರ ಎಲ್ಲ ಕುಟ್ಕೊಂಡು ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡಿ ಹಲ್ನೋವು ಅಥವಾ ಉಳುಕಲ್ಲಿ ಎಲ್ಲಿದೆಯೋ ಅಲ್ಲಿ ಇಟ್ಕೊಂಡು ಒಂದು 5-10 ನಿಮಿಷ ಇದ್ದು ಆಮೇಲೆ ವಾಶ್ ಮಾಡೋದು ಅಷ್ಟೇ. ಫ್ರೆಂಡ್ಸ್, ತುಂಬ ಸಿಂಪಲ್ ರೆಮಿಡೀಸು, ಆದರೆ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಈ ರೆಮಿಡೀಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಹಾಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.